ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಂಡಾಪುರ ಸಮೀಪದ ಸಿಪಾನಿಯಲ್ಲಿ ನಡೆದಿರೋ ಘಟನೆ. ರಾಜಾರೋಷವಾಗಿ ಫೈರಿಂಗ್ ಮಾಡಿರೋದು. ಫೈರಿಂಗ್ ನಡೆಸಿ ಜ್ಯುವೆಲರಿ ಶಾಪ್ ದರೋಡೆಗೆ ವಿಫಲ ಯತ್ನ ಆಗಿದೆ. ಪ್ರೇಮ್ ಶಿವ ಜ್ಯುವೆಲರ್ಸ್ನಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿರೋದು. ನೆಲಮಂಗಲದ ದಾಬಸ್ಪೇಟೆಯಲ್ಲಿರುವ ಪ್ರೇಮ್ ಶಿವ ಜ್ಯುವೆಲರ್ಸ್ನಲ್ಲಿ ನಡೆದಿರೋ ಘಟನೆ. ನೆಲಮಂಗಲದಲ್ಲಿ ಹಾಡ ಹಗಲೇ ಜ್ಯುವೆಲರಿ ಶಾಪ್ ದರೋಡೆಗೆ ಯತ್ನಿಸಲಾಗಿದೆ. ರಾಜಾರೋಷವಾಗಿ ಫೈರಿಂಗ್ ಮಾಡಿ ಶಾಪ್ ದೋಚೋದಕ್ಕೆ ಪ್ರಯತ್ನ ನಡೆದಿದೆ. ಸದ್ಯ ಪ್ರಯತ್ನ ವಿಫಲ ಆಗಿದೆ. ಪ್ರೇಮ್ ಶಿವ ಜ್ಯುವೆಲರ್ಸಿ ಶಾಪ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನೆಲಮಂಗಲದ ದಾಬಸ್ಪೇಟೆಯಲ್ಲಿರುವ ಪ್ರೇಮ್ ಶಿವ ಜ್ಯುವೆಲರ್ಸ್ನಲ್ಲಿ ಈ ರೀತಿ ದರೋಡೆಗೆ ವಿಫಲ ಯತ್ನ ನಡೆದಿರೋದು. ಕುನ್ನಾರಾಮ್ಗೆ ಗುಂಡಿಟ್ಟು ಈ ರೀತಿಯಾಗಿ ದರೋಡೆಗೆ ಯತ್ನಿಸಿದ್ದಾರೆ. ಅಂಗಡಿ ಮಾಲೀಕ ಕುನ್ನಾರಾಮ್ಗೆ ಗುಂಡೇಟು ಬಿದ್ದಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ. ಶಾಪ್ನಲ್ಲಿದ್ದ ಸಿಬ್ಬಂದಿ, ಗ್ರಾಹಕರು ಪ್ರಾಣಾಪಾಯದಿಂದ ಪಾರು. ಬೊಲೆರೋ ವಾಹನದಲ್ಲಿ ಬಂದಿದ್ದ 5-6 ಮಂದಿ ದುಷ್ಕರ್ಮಿಗಳು ಗ್ರಾಹಕರಂತೆ ಬಂದು ದರೋಡೆಗೆ ಯತ್ನಿಸಿದ್ದಾರೆ. ಸ್ಥಳಕ್ಕೆ ದಾಬಸ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ನೆಲಮಂಗಲದಲ್ಲಿ ನಡೆದಿರುವಂತಹ ಜ್ಯುವೆಲರಿ ಶಾಪ್ ದರೋಡೆಯ ಯತ್ನ ವಿಫಲ ಆಗಿದೆ. ಆ ಗುಂಡನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಬುಲೆಟ್ ಹಾರಿಸಿ ಈ ರೀತಿಯಾಗಿ ಪ್ರೇಮ್ ಶಿವ ಜ್ಯುವೆಲರ್ಸ್ ಆ ಶಾಪ್ನಲ್ಲಿ ದರೋಡೆಗೆ ಯತ್ನಿಸಿದ್ದಾರೆ. 5-6 ಜನ ದುಷ್ಕರ್ಮಿಗಳು ಬಂದು ಗ್ರಾಹಕರ ಸೋಗ್ನಲ್ಲಿ ಬಂದಂಥವರು ಈ ರೀತಿಯಾಗಿ ದರೋಡೆಗೆ ಯತ್ನಿಸಿರೋದು. ಸದ್ಯ ಯಾರಿಗೂ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಅಂಗಡಿ ಮಾಲೀಕ ಕುನ್ನಾರಾಮ್ ಆತನನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನೋಡಿ, ಜ್ಯುವೆಲರಿ ಶಾಪ್ನಲ್ಲಿ ದರೋಡೆಗೆ ಯತ್ನಿಸಿದ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು, ಒಂದು ಫೈರಿಂಗ್ ಕೂಡ ಆಗಿದೆ. ಆ 2 ಬುಲೆಟ್ಗಳನ್ನು ನೀವು ಇಲ್ಲಿ ಗಮನಿಸಬಹುದು ದೃಶ್ಯಗಳಲ್ಲಿ. ಮೊದಲ ವಿಂಡೋದಲ್ಲಿ ಬುಲೆಟ್ಗಳನ್ನು ಗಮನಿಸಬಹುದು. ಅದೇ ರೀತಿಯಾಗಿ ನೋಡಿ, ಮತ್ತೊಂದು ವಿಂಡೋದಲ್ಲಿ ಸದ್ಯ ಜ್ಯುವೆಲರಿ ಶಾಪ್ನ ಮಾಲೀಕನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಾಡ ಹಗಲೇನೆ ನಡೆದಿರುವಂತಹ ಘಟನೆ ಇದು. 5-6 ಜನ ಬಂದು ಜ್ಯುವೆಲರಿ ಶಾಪ್ ದರೋಡೆಗೆ ಯತ್ನಿಸ್ತಾರೆ ಅಂತ ಅಂದ್ರೆ ಕಾನೂನು ಸುವ್ಯವಸ್ಥೆ ಮೇಲೆ ಯಾರಿಗೂ ಭಯ ಇಲ್ವಾ ಅಂತ. ಇತ್ತೀಚೆಗೆ ದರೋಡೆ ಪ್ರಕರಣಗಳು ಸ್ವಲ್ಪ ಕಮ್ಮಿ ಆಗಿದ್ವು, ಆದ್ರೀಗ ಮತ್ತೆ ದರೋಡೆ ಪ್ರಕರಣಗಳು ಶುರುವಾಗಿವೆ. ನೆಲಮಂಗಲದ ಪ್ರೇಮ್ ಶಿವ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿರುವಂತ ಘಟನೆ ಇದು. ರಾಜಾರೋಷವಾಗಿ ಬರ್ತಾರೆ, ಫೈರಿಂಗ್ ಮಾಡ್ತಾರೆ, ದರೋಡೆಗೆ ಯತ್ನಿಸ್ತಾರೆ ಅಂದ್ರೆ ಏನರ್ಥ ಅಂತ. ನೋಡಿ, ನೆಲಮಂಗಲದ ಪ್ರೇಮ್ ಶಿವ ಜ್ಯುವೆಲರ್ಸ್ ಅನ್ನುವಂತ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ಯತ್ನ ವಿಫಲ ಆಗಿದೆ. ದರೋಡೆ ಮಾಡೋದಕ್ಕೆ ಅಂತ 5-6 ಜನ ಬೊಲೆರೋ ವಾಹನದಲ್ಲಿ ಬರ್ತಾರೆ. ಗ್ರಾಹಕರ ರೀತಿಯಾಗಿನೇ ಅವರು ಬಂದಿದ್ದು. ತದನಂತರದಲ್ಲಿ ಮಾಲೀಕನಿಗೆ ಗುಂಡು ಹಾರಿಸ್ತಾರೆ, ಆತನನ್ನ ಭಯಪಡಿಸ್ತಾರೆ, ದರೋಡೆಗೆ ಅಂತ ಯತ್ನಿಸಿದ್ದಾರೆ. ನೆಲಮಂಗಲದ ದಾಬಸ್ಪೇಟೆಯಲ್ಲಿ ಇರುವಂತ ಜ್ಯುವೆಲರಿ ಶಾಪ್ ಇದು. ಆದರೆ ಅಲ್ಲಿ ಆ ಸಂದರ್ಭದಲ್ಲಿ ಗ್ರಾಹಕರು ಇದ್ರು, ಅನೇಕ ಜನರು ಕೂಡ ಇದ್ರು. ಅವ್ರು ಯಾರಿಗೂ ಯಾವುದೇ ರೀತಿ ಅಪಾಯ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಹಾಡ ಹಗಲನೇ ಈ ರೀತಿಯಾಗಿ ದುಷ್ಕರ್ಮಿಗಳು ಬರ್ತಾರೆ, ಜ್ಯುವೆಲರಿ ಶಾಪೇ ಆಗಲಿ ಇನ್ನೊಂದೋ ಮತ್ತೊಂದೋ ಆಗಲಿ ದರೋಡೆ ಮಾಡೋದಕ್ಕೆ ಬರ್ತಾರೆ ಗ್ಯಾಂಗ್ ಕಟ್ಕೊಂಡು ಅಂತ ಅಂದರೆ
ಕಾನೂನಿನ ಭಯ ಇಲ್ವಾ? ಕಾನೂನಿನ ಚೌಕಟ್ಟಿನ ಬಗ್ಗೆ ಯಾವುದೇ ರೀತಿಯಾಗಿ ಭಯ ಇಲ್ಲದೆ ಈ ರೀತಿ ಬರ್ತಾರಾ ಅಂತ ನೋಡಿ. ಗುಂಡನ್ನು ಕೂಡ ನೀವು ಅಲ್ಲಿ ಬುಲೆಟನ್ನು ಗಮನಿಸ್ತಾ ಇದ್ದೀರಿ, 2-3 ಬುಲೆಟನ್ನು ಹಾರಿಸಿರೋದು, ಫೈರಿಂಗ್ ಕೂಡ ಮಾಡಿದ್ದಾನೆ. ಆತನಿಗೆ ಗನ್ ಎಲ್ಲಿಂದ ಬಂತು? 5-6 ಜನ ಬಂದಿದ್ದಾರೆ ಅಂತ ಅಂದರೆ ಮೊದಲೇ ಸ್ಕೆಚ್ ಹಾಕಿದ್ರಾ? ಈ ಶಾಪನ್ನು ಮೊದಲು ಬಂದು ನೋಡ್ಕೊಂಡು ಹೋಗಿದ್ರಾ? ಸದ್ಯಕ್ಕೆ CCTVಯಲ್ಲಿ ಏನೇನು ರೆಕಾರ್ಡ್ ಆಗಿರ್ಬೋದು ಅದರತ್ತ ಕೂಡ ಈಗ ಗಮನ ಹರಿಸಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, CCTVಯಲ್ಲಿ ಏನೇನು ರೆಕಾರ್ಡ್ ಆಗಿದೆ ಗಮನಿಸಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮೂರ್ತಿ. ಹಾಡ ಹಗಲೇ ನಡೆದಿರುವಂತ ದರೋಡೆ ಯತ್ನ ವಿಫಲ ಆಗಿದೆ. ವಿಫಲ ಆಗಿದ್ದು ಹೇಗೆ? ಇವ್ರ ಪ್ಲಾನ್ ಏನಿತ್ತು? ಸದ್ಯಕ್ಕೆ ಆ ಮಾಲೀಕನ ಪರಿಸ್ಥಿತಿ ಹೇಗಿದೆ ಅಂತ? ಸೌಖ್ಯ ಏನಿದು ಹಾಡು ಹಗಲೇ ಸಿನಿಮೀಯ ರೀತಿಯಲ್ಲಿ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿರುವಂತಹ ಪ್ರೇಮ್ ಜ್ಯುವೆಲರಿ ಶಾಪ್ ನಲ್ಲಿ ಈ ಒಂದು ಶಾಪ್ ನ ಗುರಿಯಾಗಿಸಿಕೊಂಡು ದುಷ್ಕರ್ಮಿಗಳು ಫೈರಿಂಗ್ ನಡೆಸಿ ದರೋಡೆಗೆ ಯತ್ನಿಸಿದಂತ ಒಂದು ಘಟನೆ ನಡೆದಿರುವಂತದ್ದು. ಬುಲೆರೋ ವಾಹನದಲ್ಲಿ ಬಂದಿದ್ದಂತ 5-6 ಮಂದಿ ದುಷ್ಕರ್ಮಿಗಳಿದ್ದಾರೆ. ಇವರು ಗ್ರಾಹಕರ ಸೋಗಿನಲ್ಲಿ ಅಂಗಡಿಗೆ ಬರ್ತಾರೆ. ಆ ಅಂಗಡಿ ಒಳಗೆ ಹಂಗೆ ಸ್ವಲ್ಪ ಮಾತಾಡ್ತಾ ಮಾಲೀಕನ ಹತ್ರ ಮಾತಾಡ್ತಾ ಹಾಗೆ ಈ ಒಂದು ವೇಳೆಯಲ್ಲಿ ಅಂಗಡಿ ಮಾಲೀಕ ಇದ್ದಾನೆ, ಜ್ಯುವೆಲರಿ ಶಾಪ್ ನ ಮಾಲೀಕ ಕುನ್ನಾರಾಮ್. ಆ ಕುನ್ನಾರಾಮ್ ಊಟಕ್ಕೆ ಹೋಗುವಂತ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುರಿಯಾಗಿಸ್ಕೊಂಡು ಅವನ ಮೇಲೆ ಗುಂಡೇಟ್ನಿಂದ ಫೈರಿಂಗ್ ಮಾಡಿರೋಂಥದ್ದು. ಈ ವೇಳೆ ಕೆಲವರು ಗ್ರಾಹಕರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಈಗ CCTVಯಲ್ಲಿ ನೋಡೋದ್ರೆ ನೀವು ನೋಡಬಹುದು ದೃಶ್ಯಗಳಲ್ಲಿ ಯಾವ ರೀತಿ ಫೈರಿಂಗ್ ಟೈಮಲ್ಲಿ ಪವಾಡ ಸದೃಶದಲ್ಲಿ ಆತ ಪಾರಾಗಿದ್ದಾನೆ. ಈಗ ಆತನನ್ನ ಸಮೀಪದ ಒಂದು ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಇದು ಮಾಡಿದ್ದಾರೆ. ಆದರೆ ದುಷ್ಕರ್ಮಿಗಳ ಸಿಕ್ಕಷ್ಟು ಚಿನ್ನವನ್ನ ದೋಚಿಕೊಂಡು ಪರಾರಿ ಆಗ್ಬೇಕು ಅನ್ನೋ ಒಂದು ಪ್ಲಾನ್ ಏನಾಗಿದೆ ಅದು ಟ್ವಿಸ್ಟ್ ಆಗಿದೆ. ಹಾಗಾಗಿ ಈಗಲೇ ಸಮೀಪದಲ್ಲಿರುವಂತ ದಾಬಸ್ಪೇಟೆ ಮತ್ತೆ ದೊಡ್ಡಬಳ್ಳಾಪುರ ಒಂದು ಹೈವೇ ಇದೆ. ಆ ಹೈವೇ ಮುಖಾಂತರ ಎಸ್ಕೇಪ್ ಆಗಿರುವಂತದ್ದು ಅವರು ತಂದಿದ್ದಂತ ಬುಲೋರೋ ಗಾಡಿಯಲ್ಲಿ. ಈಗ ಮಾಹಿತಿ ತಿಳಿಸಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ SP ಚಂದ್ರಕಾಂತ್ ಹಾಗೂ ಅವರ ಟೀಮ್ ಈಗಾಗಲೇ ದಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಈಗಾಗಲೇ ಪರಿಶೀಲನೆಗಾಗಿ ಆ ಒಂದು ಇದನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ವೇಳೆಯಲ್ಲಿ ಈಗ ಸಾಕಷ್ಟು ಜನ ಕೂಡ ಸೇರಿದಂಥದ್ದು. ಈಗ SP ಬರ್ತಾರೆ, SP ಬಂದ್ಮೇಲೆ ಕೆಲವೊಂದಿಷ್ಟು ಆಯಾಮಗಳಲ್ಲಿ ಅಲ್ಲಿ ತನಿಖೆ ಮಾಡುವಂಥದ್ದು. ಈಗ ನಾಕಾಬಂದಿ ಹಾಕಿದ್ದಾರೆ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೇಂದ್ರ ಭಾಗ ಅಂತ ದಾಬಸ್ಪೇಟೆ ನಡೆದಿರೋದ್ರಿಂದ ಈ ಕಡೆ ಹೊಸಕೋಟೆ, ಈ ಕಡೆ ನೆಲಮಂಗಲ, ಈ ಕಡೆ ಬಂದ್ರೆ ನಮ್ಗೆ ಈ ಮಧುಗಿರಿ, ಈ ಕಡೆ ಎಲ್ಲ ಒಂದೊಂದು ರೋಡ್ಗಳು ಕನೆಕ್ಷನ್ ಇದಾವೆ. ಹಾಗಾಗಿ ಎಲ್ಲಾ ಇದರಲ್ಲೂ ಕೂಡ ನಾಕಾಬಂದಿ ಹಾಕೊಂಡು CCTV ದೃಶ್ಯ ನೋಡಿದಾಗ ಮೂರ್ತಿ, ಈ ಹಿಂದೆ ದರೋಡೆಗಳಾದಂತ ಸಂದರ್ಭದಲ್ಲಿ ಮುಖಕ್ಕೆ ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ರು, ಮುಸುಕುದಾರಿಗಳ ರೀತಿಯಾಗಿ ಬರ್ತಾ ಇದ್ರು. ಆದ್ರೆ ಇವರು ಎಷ್ಟು ರಾಜಾರೋಷವಾಗಿ ಬಂದಿದ್ದಾರೆ. 5-6 ಜನ, ಗನ್ ಬೇರೆ ಇದೆ ಜೊತೆಗೆ, ಯಾವುದೇ ರೀತಿಯಾಗಿ ಭಯ ಇಲ್ದಂಗ್ ಬಂದಿದ್ದಾರೆ. ಮತ್ತೆ ಇವ್ರನ್ನ ಪತ್ತೆ ಹಚ್ಚೋದು ಕೂಡ ಈಸಿ ಆಗುತ್ತೆ ಅನ್ಸುತ್ತೆ. ಸದ್ಯಕ್ಕೆ ಪೊಲೀಸರಿಂದ ಏನ್ ಮಾಹಿತಿ ಸಿಗ್ತಾ ಇದೆ ಅಂತ? ಹೌದು ಸತ್ಯ, ನೀವು ಹೇಳೋದು ಸತ್ಯ. ಯಾಕಂದ್ರೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಮೋಡ ಮುಸುಕಿದ ಒಂದು ರೀತಿಯಲ್ಲಿ ಕವಿದಂತ ವಾತಾವರಣ ಇದೆ. ಇದನ್ನೇ ಇದು ಮಾಡ್ಕೊಂಡು ಹೆದ್ದಾರಿ ಪಕ್ಕದಲ್ಲಿರುವಂತ ಈ ಒಂದು ಜ್ಯುವೆಲರಿ ಶಾಪ್ ಇದೆ, ಈ ಒಂದು ಇದನ್ನ ಪ್ಲಾನ್ ಮಾಡ್ಕೊಂಡು ಬಂದಿರೋಂಥದ್ದು. ಹಾಗಾಗಿ ಅನ್ಕೊಂಡಂಗೆನೆ ದೋಚ್ಕೊಂಡು ಹೈವೇ ಮುಖಾಂತರ ಒಂದಷ್ಟು ರೈಲ್ವೆ ಸ್ಟೇಷನ್ ಅಥವಾ ಫ್ಲೈಟ್ ಇಲ್ಲೇ ಸಮೀಪದಲ್ಲೇ ದೇವನಹಳ್ಳಿ ಏರ್ಪೋರ್ಟ್ ಇರೋದ್ರಿಂದ ಯಾವ ರೀತಿಯಲ್ಲಿ ಪ್ಲಾನ್ ಹಾಕಿದ್ರು ಅಂತ ಅವರು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ. ಆದ್ರೆ 4 ಕಡೆ ಒಂದು ಜಂಕ್ಷನ್ ಇದೆ ದಾಬಸ್ಪೇಟೆ ಅನ್ನೋ ಒಂದು ಏರಿಯಾ, ಅಲ್ಲೇನೆ ಬೇಕು ಅಂತ ಪಕ್ಕ ಪ್ಲಾನ್ ರೂಪಿಸಿ ಈ ಒಂದು 5-6 ಜನ ಟೀಮ್ ಬುಲೋರೋವನ್ನ ಎಲ್ಲೋ ಸಮೀಪದಲ್ಲೇ ಕದ್ದಿದ್ದಾರೆ ಅನ್ನೋದು ಬೇರೆ ಮಾಹಿತಿ ಗೊತ್ತಾಗ್ತಾ ಇದೆ. ಬಟ್ ಅಲ್ಲಿಂದ ಬೇರೆ ಹೊರ ರಾಜ್ಯ ಬೇರೆ ಆದ್ರೆ ಅಲ್ಲಿಂದ ಯಾವ ರೀತಿ ಬಂದ್ರು, ಇಲ್ಲೇ ಯಾಕೆ ಅಂದ್ರೆ ಎಲ್ಲವನ್ನು ಮಾಹಿತಿ ತಿಳಿದು ಪಕ್ಕ ಪ್ಲಾನ್ ರೂಪಿಸಿ ಹಾಡು ಹಗಲೇನೆ ಸಿನಿಮೆ ರೀತಿಯಲ್ಲಿ ಇದೊಂದು ರೀತಿ ದಾಬಸ್ಪೇಟೆಯಲ್ಲಿರುವಂತಹ ಪ್ರೇಮ್ ಜ್ಯುವೆಲರ್ಸ್ ನ ಗುರಿಯಾಗಿಸಿಕೊಂಡು ಈ ಒಂದು ದುಷ್ಕರ್ಮಿಗಳು ದೋಚಿರುವಂತದ್ದು. ಹಾಗಾಗಿ ಮಾಲೀಕ ಸಾಕಷ್ಟು ಆತಂಕದಲ್ಲಿದ್ದಾನೆ, ಅವನ ತೊಡೆಗೂ ಕೂಡ ಗುಂಡು ಬಿದ್ದಿದೆ. ಹಾಗಾಗಿ ಸಮೀಪದ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಏನೆಲ್ಲ ಸಿಗುತ್ತೆ ಆಯಾಮಗಳು, ಇವಾಗ CCTV ಕೂಡ ಆದಷ್ಟು ಬೇಗ ಪೊಲೀಸರಿಗೆ ಸಿಕ್ಕಾಯ್ತು. ಈಗ ಇದರಲ್ಲಿ ನಾಕಾಬಂದಿ ಹಾಕಿದ್ದಾರೆ. ಆದಷ್ಟು ಬೇಗ ಈ ದುಷ್ಕರ್ಮಿಗಳು ಸಿಕ್ಕಿ ಬೀಳುವಂತ ಒಂದು ಚಾನ್ಸಸ್ ಇದೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಮೂರ್ತಿ ಡೀಟೇಲ್ಸ್ಗೆ. ಬಟ್ ನೋಡಿ, ಎಷ್ಟೇ ಪಕ್ಕಾ ಪ್ಲಾನ್ ಮಾಡಿದ್ರು ಕೂಡ ಅದು ವರ್ಕೌಟ್ ಆಗಿಲ್ಲ. ಇಲ್ಲಿ ದರೋಡೆ ಯತ್ನ ವಿಫಲ ಆಗಿರೋದಂತೂ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಪೊಲೀಸರು ಎಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಹಚ್ತಾರೆ ನೋಡೋಣ.
ಜನ